ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 113. ಅಮೃತಾಳ ಮಾತುಗಳನ್ನು ಕೇಳುತ್ತಿದ್ದ ಕ್ಷಮ ನಿಂತಲ್ಲಿಯೇ ಕುಸಿದಿದ್ದಳು. ಅವಳ ಹಣೆಯಲ್ಲಿ ಮೂಡಿದ್ದ ಚಿಂತೆಯ ಗೆರೆಗಳು ಅಮೃತಾಳಿಗೆ ಸ್ಪಷ್ಟವಾಗಿ ಕಂಡವು. ಅಕ್ಕ, ಅವನು ತನ್ನ ಹೆಂಡತಿಯೊಂದಿಗೆ ಇರುವ ಸಲುವಾಗಿಯೇ ತನ್ನ ಊರಿಗೆ ಬಂದು ನೆಲೆಸಿದ್ದ. ನನಗೆ ಮಗು ಹುಟ್ಟಿದ ಮೇಲೂ ನನ್ನನ್ನು ಅವನೊಂದಿಗೆ ಕರೆದುಕೊಂಡು ಬರುವ ಯಾವ ಇರಾದೆಯೂ ಅವನಿಗೆ ಇರಲಿಲ್ಲ. ನನ್ನ ಮೇಲೆಯೇ ಪ್ರೀತಿ ಇಲ್ಲದವನು ನನ್ನ ಮಗುವನ್ನು ಹೇಗೆ ತಾನೇ ಪ್ರೀತಿಸ್ತಾನೆ? ಅದೇ ಕಾರಣಕ್ಕಾಗಿ ನಾನು ಎಷ್ಟು ಬಾರಿ ಕಾಲ್ ಮಾಡಿದರೂ ಅವನು ಸ್ಪಂದಿಸ್ತಾ ಇರಲಿಲ್ಲ. ಆದರೆ ಕ್ರಮೇಣ ನಾನು ಬಿಟ್ಟು ಬಿಡದಂತೆ ಅವನಿಗೆ ಕಾಲ್ ಮಾಡಿ ಚಿತ್ರಹಿಂಸೆ ಕೊಡಲಿಕ್ಕೆ ಪ್ರಾರಂಭಿಸಿದ್ದೆ. ಅದೇ ಸಮಯದಲ್ಲಿ ಅವನ ಹೆಂಡತಿ 2ನೇ ಬಾರಿ ಗರ್ಭಿಣಿಯಾಗಿದ್ಲು. ಮನೆಯಲ್ಲಿದ್ದ ಮೊದಲ ಮಗುವನ್ನು ನೋಡಿಕೊಳ್ಳಿಕ್ಕೆ ಆಕೆಗೆ ಕಷ್ಟವಾಗ್ತಾ ಇತ್ತು. ಅನ್ನ ಹಳಸಿತ್ತು, ನಾಯಿ ಹಸಿದಿತ್ತು ಅನ್ನೋ ಹಾಗೆ ನನಗೆ ನನ್ನ ಗಂಡನ ಅವಶ್ಯಕತೆ ಇತ್ತು. ಅವನಿಗೆ ಕೆಲಸದವಳು ಬೇಕಿತ್ತು. ಅವನ ಕೈಗೊಂಬೆಯಾಗಿದ್ದ ನಾನು ಅವನ ಕೈಗೆ ಸುಲಭವಾಗಿ ಸಿಕ್ಕೆ. ನನ್ನ ಮೇಲೆ ಬಹಳ ಪ್ರೀತಿ ಇರುವಂತೆ ನಟಿಸಿ ನನ್ನ ಹಾಗೂ ಮಗುವಿನ ಖರ್ಚಿಗೆ ಹಣ ನೀಡಿದ್ದವನನ್ನು ನಾನು ನಿಜಕ್ಕೂ ದೇವರು ಅಂತಾನೆ ಭಾವಿಸಿದ್ದೆ. ಆದರೆ ಅವನು ದೇವರಲ್ಲ, ನರರೂಪದ ರಾಕ್ಷಸ ಅಂತ ನನಗೆ ತಿಳಿಯುವಷ್ಟರಲ್ಲಿ ತಡವಾಗಿತ್ತು. ಅವನ ಮನೆಯ ಒಳಗೆ ಕಾಲಿಡುವವರೆಗೂ ನಾನು ಅವನ ಹೆಂಡತಿ ಅನ್ನುವ ಸುಳ್ಳು ಭ್ರಮೆಯಲ್ಲಿಯೇ ಮನೆಯ ಒಳಗೆ ಕಾಲಿಟ್ಟ ನನಗೆ ಅವನ ಮೊದಲ ಹೆಂಡತಿಯನ್ನು ಕಣ್ಣೆದುರಿಗೆ ಕಂಡಾಗ ನಿಜಕ್ಕೂ ಆಘಾತವಾಯಿತು. ಅಮೃತ, ಇವಳು ಸರಿತಾ, ನನ್ನ ಹೆಂಡತಿ ಎಂದು ಅವಳನ್ನು ಪರಿಚಯ ಮಾಡಿಸಿದಾಗ ನನಗೆ ನನ್ನ ಕಿವಿಗಳನ್ನೇ ನಂಬಲಿಕ್ಕಾಗಲಿಲ್ಲ. ಅವಿನಾಶನನ್ನೇ ನಂಬಿ ಅವನ ಹಿಂದೆ ಬಂದಿದ್ದ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ಅವನ ಎದುರು ನಿಂತು ಏನು ಹೇಳಬೇಕೋ ತೋಚದೆ ಮೂಕಳಾಗಿ ಅವನ ಮಾತುಗಳಿಗೆ ಕಿವಿಯಾದೆ. ನನ್ನನ್ನು ಕೂಡ ತನ್ನ 2ನೆಯ ಹೆಂಡತಿ ಅಂತ ಅವಳಿಗೆ ಪರಿಚಯ ಮಾಡಿಸ್ತಾನೇನೋ ಅಂತ ಕಾತುರಳಾಗಿ ಆಲಿಸುತ್ತಿದ್ದವಳಿಗೆ ಅವನ ಮಾತು ಸಿಡಿಲು ಬಡಿದಂತಾಯಿತು. ಸರಿತಾ, ನೀನು ಮನೇಲಿ ಮಗು ನೋಡಿಕೊಂಡು ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಯಲ್ಲ, ಅದಕ್ಕೆ ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ಇವಳು ಅಮೃತ, ಅಪ್ಪ ಅಮ್ಮ ಯಾರೂ ಇಲ್ಲದ ಅನಾಥೆ. ಪಾಪ, ಹಸುಗೂಸನ್ನು ಸಾಕೋದಕ್ಕೆ ಆಗದೆ ಬೀದಿಲಿ ಬಿದ್ದಿದ್ಲು. ಇವಳ ಜೀವನಕ್ಕೂ ಒಂದು ಮಾರ್ಗವಾಗುತ್ತೆ, ನಮಗೂ ಸಹಾಯವಾಗುತ್ತೆ ಅಂತ ಕರ್ಕೊಂಡು ಬಂದೆ ಎಂದ. ನನಗಂತೂ ಆ ಕ್ಷಣವೇ ಭೂಮಿ ಬಾಯಿ ತೆರೆದು ನನ್ನನ್ನು ನುಂಗಿಬಿಡಬಾರದೆ ಅನ್ನಿಸಿತ್ತು. ನಾನು ಬಾಯಿ ಬಿಟ್ಟು ಏನನ್ನೋ ಕೇಳುವ ಮೊದಲೇ ನನ್ನ ಬಳಿ ಬಂದವನು, ಆಕೆ ಹಾರ್ಟ್ ಪೇಷಂಟ್, ದಯವಿಟ್ಟು ಯಾವ ವಿಷಯವನ್ನು ಈಗ ಮಾತನಾಡೋದು ಬೇಡ. ಹಾಗೆ ನಿನ್ನ ಮನೆಯಲ್ಲೂ ಕೂಡ ವಿಷಯ ತಿಳಿಸ್ಬೇಡ. ನಾನು ಎಲ್ಲದಕ್ಕೂ ಒಂದು ವ್ಯವಸ್ಥೆ ಮಾಡ್ತೀನಿ. ನಿನ್ನನ್ನಂತೂ ನಾನು ಕೈ ಬಿಡೋದಿಲ್ಲ ಅಂತ ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ. ನನಗೆ ಎಂತ ಮಾಡಬೇಕೋ ತೋಚಲಿಲ್ಲ. ಅಷ್ಟರಲ್ಲಿ ಆಕೆ ನನ್ನ ಬಳಿ ಬಂದು ಮಗುವನ್ನು ಎತ್ತಿಕೊಂಡು ಮುದ್ದಿಸಿದ್ಲು. ನನ್ನನ್ನು ಆದರದಿಂದ ಬರಮಾಡಿಕೊಂಡು ಪ್ರೀತಿಯಿಂದ ಮಾತನಾಡಿಸಿದ್ಲು. ಅವಿನಾಶನ ಮಾತಿನಂತೆ ನನಗಾಗಿ ಒಂದು ಕೋಣೆಯ ವ್ಯವಸ್ಥೆಯನ್ನು ಮಾಡಿದ್ಲು. ಸರಿತಾ ಗಾತ್ರದಲ್ಲಿ ದಪ್ಪನಾದ ಹೆಂಗಸು, ಜೊತೆಯಲ್ಲಿ ಗರ್ಭಿಣಿ ಬೇರೆ. ಅವಳಂತೂ ಕಾಫಿ ಕುಡಿದ ಲೋಟವನ್ನು ಸಹ ಎತ್ತಿಡಲಿಕ್ಕೆ ಕಷ್ಟಪಡ್ತಾ ಇದ್ಲು. ಅವಿನಾಶ ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋಗಿದ್ದ ಉದ್ದೇಶವನ್ನು ಸಫಲಗೊಳಿಸಿದ್ದ. ಅವಳ ಮೊದಲ ಮಗುವಿನ ಸಂಪೂರ್ಣ ಜವಾಬ್ದಾರಿಯಿಂದ ಹಿಡಿದು ಆಕೆನ ನೋಡಿಕೊಳ್ಳುವ ಹೊರೆ ನನ್ನ ಮೇಲೆಯೇ ಬಿತ್ತು ಎನ್ನುತ್ತಾ ಅಮೃತ ತನ್ನ ದುರಾದೃಷ್ಟವನ್ನು ನೆನೆದು ನಿಟ್ಟುಸಿರು ಬಿಟ್ಟಳು. ಅಮೃತ, ನೀನು ಚಿಕ್ಕವಳಿರ್ಬೋದು, ಆದರೆ ಲೋಕಜ್ಞಾನ ತಿಳಿಯದ ಮೂರ್ಖಳಂತೂ ಅಲ್ಲ. ಅವನು ಹೇಳಿದ ಮಾತ್ರಕ್ಕೆ ನೀನು ಮನೆಯ ಕೆಲಸದವಳಾಗಿ ಎಲ್ಲ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಲಿಕ್ಕೆ ಒಪ್ಕೊಂಡೆ? ಅದರಲ್ಲೂ ಕೂಡ ಅಷ್ಟು ಚಿಕ್ಕ ಮಗುವನ್ನು ಜೊತೆಯಲ್ಲಿ ಇಟ್ಕೊಂಡು. ನೀನು ರಾಯಚೂರಿಗೆ ಬಂದ ಹೊಸತರಲ್ಲಿ ನನಗೆ ಕಾಲ್ ಮಾಡಿದಾಗಲೇ ಎಲ್ಲ ವಿಷಯವನ್ನು ತಿಳಿಸಿದರೆ ನಾವು ಎಂತಾದರೂ ಮಾಡಬಹುದಿತ್ತು. ಕ್ಷಮ ಹತಾಶಳಾಗಿ ಕೇಳಿದಳು. ಅಕ್ಕ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಮೋಸ ಮಾಡಿದ್ದಾನೆ ಅಂತ ತಿಳಿದ ಮೇಲೂ ನಾನು ಹೇಗೆ ತಾನೇ ಸುಮ್ಮನಿರಲಿಕ್ಕೆ ಸಾಧ್ಯ? ಆಕೆ ಹಾರ್ಟ್ ಪೇಷಂಟ್ ಅಂದದ್ದಕ್ಕೆ ನಾನು ಆ ಕ್ಷಣಕ್ಕೆ ಏನೂ ಮಾತನಾಡಲಿಲ್ಲ. ಅವನ ಬಳಿ ಮಾತನಾಡಬೇಕು ಅಂತ ಅಂದುಕೊಂಡಾಗಲೆಲ್ಲ ಅವನ ಮೊದಲ ಹೆಂಡತಿ ಜೊತೆಯಲ್ಲಿಯೇ ಇರ್ತಾ ಇದ್ಲು. ನಾನು ಆ ಮನೆಗೆ ಕಾಲಿಟ್ಟು ಸರಿಯಾಗಿ 1 ವಾರದ ನಂತರ
ಅಂದೊಮ್ಮೆ ರಾತ್ರಿ ಆಕೆ ನಿದ್ರಿಸಿದ್ದಾಗ ಅವನೊಡನೆ ಏಕಾಂತದಲ್ಲಿ ಕುಳಿತು ಎಲ್ಲದರ ಬಗ್ಗೆ ವಿಚಾರಿಸಿದೆ. ಆಗ ಅವನ ಬಂಡವಾಳವೆಲ್ಲವೂ ಅವನ ಬಾಯಿಯಿಂದಲೇ ಹೊರಬಿದ್ದಿತ್ತು. ಅವನು ಕೆಲಸದ ಮೇಲೆ ಮಂಗಳೂರಿಗೆ ಬಂದದ್ದು, ಅಲ್ಲಿ ನಿನ್ನನ್ನು ಅವಮಾನ ಮಾಡಬೇಕೆಂದು ಕಾಯುತ್ತಿದ್ದ ನಾಗಾರ್ಜುನನ ಪರಿಚಯವಾಗಿ ಅವರ ಯೋಜನೆ ಸಫಲವಾಗಿದ್ದು, ನನ್ನನ್ನು ಮೋಸದ ಬಲೆಗೆ ಬೀಳಿಸಿದ್ದು, ನಾನು ಪದೇ ಪದೇ ಅವನಿಗೆ ಚಿತ್ರಹಿಂಸೆ ನೀಡ್ತಾ ಇದ್ದೀನಿ ಅಂತ ನನ್ನನ್ನು ಕರೆದುಕೊಂಡು ಬಂದದ್ದು ಎಲ್ಲವನ್ನು ಕೇಳಿದಾಗ ನನಗೆ ಅವನ ಮೇಲೆ ಕೋಪ ಉಕ್ಕತೊಡಗಿತ್ತು. ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಗಂಡ ಅಂತನೂ ನೋಡದೆ ಅವನ ಕೊರಳ ಪಟ್ಟಿ ಹಿಡಿದಿದ್ದೆ. ಆದರೆ ನನ್ನ ನಿಸ್ಸಹಾಯಕತೆಯೇ ಅವನಿಗೆ ದ್ಯೋತಕವಾಯಿತು. ನೀನೀಗ ಕೋಪ ಮಾಡಿಕೊಂಡು ಕಿರುಚಾಡಿದರೆ ಏನೂ ಪ್ರಯೋಜನ ಇಲ್ಲ. ನನಗೆ ನಿನಗಿಂತಲೂ ನನ್ನ ಮೊದಲ ಹೆಂಡತಿಯೇ ಮುಖ್ಯ. ಅವಳಿಗೇನಾದರೂ ವಿಷಯ ತಿಳಿದ್ರೆ ನಿನ್ನನ್ನು ಇಲ್ಲೇ ಕೊಂದ್ಬಿಡ್ತೀನಿ. ಆಗ ನಿನ್ನ ಮಗು ಅನಾಥಾಶ್ರಮ ಸೇರುತ್ತೆ. ನನ್ನ ಮಾತು ಕೇಳಿಕೊಂಡು ಸುಮ್ಮನೆ ಬಿದ್ದಿರ್ತೀಯೋ ಅಥವಾ ಮಗುನ ಅನಾಥನನ್ನಾಗಿ ಮಾಡಿ ದೇವರ ಪಾದ ಸೇರಿಕೊಳ್ತೀಯೋ ಯೋಚನೆ ಮಾಡು ಅಂತ ಬೆದರಿಕೆ ಹಾಕಿದ. ಅಷ್ಟಾದ ಮೇಲೂ ನನಗೆ ಬದುಕುವ ಆಸೆ ಉಳಿದಿರಲಿಲ್ಲ. ಆದರೆ ನಾನು ಮಾಡಿದ ಪಾಪಕ್ಕೆ ನನ್ನ ಮಗು ಬೆಲೆ ತೆರಬೇಕಾಗುತ್ತದಲ್ಲ ಅಂತ ವಿಧಿ ಇಲ್ಲದೆ ಅವನ ಮಾತಿಗೆ ಒಪ್ಪಿದೆ. ನಮ್ಮ ಮನೆಯಲ್ಲಿ ಒಂದೇ ಒಂದು ಕೆಲಸವನ್ನೂ ಮಾಡಲು ಬೇಜವಾಬ್ದಾರಿಯಂತೆ ವರ್ತಿಸುತ್ತಿದ್ದ ನನಗೆ ಹಗಲಿರುಳು ಬಿಡುವಿಲ್ಲದಷ್ಟು ಕೆಲಸ ಹೆಗಲಿಗೇರಿತು. ನನ್ನ ಮಗುವನ್ನು ನೋಡಿಕೊಳ್ಳಿಕ್ಕೆ ಕೆಲಸದವಳನ್ನು ಇಡ್ತೇನೆ ಅಂತ ಮಾತು ಕೊಟ್ಟಿದ್ದ ಅವಿನಾಶನ ಮಾತಿನ ಒಳ ಅರ್ಥ ನನಗೆ ಅವತ್ತು ಅರಿವಾಯಿತು. ನಾನೇ ಕೆಲಸದವಳು ಅಂತ ಅವನು ಎಷ್ಟು ಸುಲಭವಾಗಿ ತೋರಿಸಿಕೊಟ್ಟ ಗೊತ್ತಾ ಅಕ್ಕ? ಅಮೃತ ವಿಷಾದದ ನಗು ನಕ್ಕಳು. ಅಮೃತ, ಅವನೇ ಕೊಡಿಸಿದ್ದ ಫೋನ್ ನಿನ್ನ ಬಳಿಲೇ ಇತ್ತಲ್ವ ಮಗಳೇ? ಅವನು ಮೋಸಗಾರ ಅಂತ ತಿಳಿಯುತ್ತಿದ್ದಂತೆ ಒಂದೇ ಒಂದು ಬಾರಿ ಕರೆ ಮಾಡಿದರೆ ನಾವು ಯಾರಾದರೂ ಬರ್ತಾ ಇರಲಿಲ್ವಾ? ಶ್ಯಾಮಲ ಬೇಸರದ ಧ್ವನಿಯಲ್ಲಿ ಕೇಳಿದರು. ನೀನೇ ಹೇಳಿದೆಯಲ್ಲಮ್ಮ, ಅದು ಅವನೇ ಕೊಡಿಸಿದ ಫೋನ್, ಅವನೇ ವಾಪಸ್ಸು ತೆಗೆದುಕೊಂಡ. ನೀವು ಯಾರಾದರೂ ಕಾಲ್ ಮಾಡಿಯೇ ಮಾಡ್ತೀರಾ ಅಂತ ಮೊದಲಿದ್ದ ಸಿಮ್ ತೆಗೆದು ಹೊಸದನ್ನು ಕೊಂಡು ಅದನ್ನು ತನ್ನ ಮೊದಲನೇ ಹೆಂಡತಿಗೆ ಕೊಟ್ಟ. ನನ್ನನ್ನು ಹೊರಗೆ ಕಾಲಿಡೋದಕ್ಕೆ ಬಿಡದಂತೆ ಹಗಲಿರುಳು ಕಾವಲಿರ್ತಾ ಇದ್ದ. ಅವನು ಕೆಲಸಕ್ಕೆ ಹೋದಾಗಲೂ ಅವನ ಜವಾಬ್ದಾರಿಯನ್ನು ಅವನ ಹೆಂಡತಿ ನಿರ್ವಹಿಸ್ತಾ ಇದ್ಲು. ಸಂಬಳವಿಲ್ಲದೆ ಯಾರೊಬ್ಬರು ಕೆಲಸಗಾರರು ಸಿಗೋದಿಲ್ಲ ಅನ್ನೋದು ಅವಳಿಗೂ ತಿಳಿದಿತ್ತು. ಅಕ್ಕಪಕ್ಕದವರೊಡನೆ ಮಾತನಾಡಿ ಸಹಾಯ ಬೇಡ್ತೇನೆ ಅನ್ನೋ ಭಯದಿಂದ ಒಗೆದ ಬಟ್ಟೆಗಳನ್ನೂ ಸಹ ಒಳಗೆ ಒಣ ಹಾಕುವಂತೆ ವ್ಯವಸ್ಥೆ ಮಾಡಿದ್ದ. ನಾನಂತೂ ಆ ಜೈಲಿನಿಂದ ಯಾವಾಗ ಬಿಡುಗಡೆ ಸಿಗ್ತದೋ ಅಂತ ಹಗಲಿರುಳು ದೇವರನ್ನು ಬೇಡಿಕೊಳ್ತಾ ಇದ್ದೆ. ಅಂತೂ ಕೊನೆಗೂ ಅವನಿಗೆ ನನ್ನ ಮೊರೆ ಕೇಳಿಸ್ತು ಅನ್ನಿಸ್ತದೆ. ಅದಕ್ಕೆ ನನಗೆ ಇಹದಿಂದ ಮುಕ್ತಿ ಕೊಡಲಿಕ್ಕೆ ಬಯಸಿದ್ದಾನೆ. ಅಮೃತಾಳದ್ದು ಮತ್ತದೇ ವಿಷಾದ ತುಂಬಿದ ವ್ಯಂಗ್ಯ ನಗು. ಅಮೃತ, ಬಾಯಿ ಮುಚ್ಚು. ಅದೆಂತ ಇಹ ಮುಕ್ತಿ ಅಂತೆಲ್ಲ ಮಾತನಾಡಿಕೊಂಡು ಬಾಯಿ ಮೇಲೆ 4 ಕೊಡ್ತೇನೆ ನೋಡು. ಕ್ಷಮ ಮೃದುವಾಗಿ ತಂಗಿಯ ಕೆನ್ನೆಯನ್ನು ಸವರುತ್ತಾ, ಅದು ಸರಿ, ಈಗ ನೀನು ಆಸ್ಪತ್ರೆಗೆ ದಾಖಲಾಗುವಂಥದ್ದು ಎಂತಾಯಿತು? ನಿನ್ನ ಗಂಡ ಮಗು ಎಲ್ಲಿ? ಆತಂಕದಿಂದ ಕೇಳಿದವಳು, ಭಗವಂತ, ಆ ಕೆಟ್ಟ ಮೃಗ ಮಗುವಿಗೆ ಯಾವ ತೊಂದರೆಯನ್ನು ಮಾಡದೇ ಇರಲಿ ತಂದೆ ಎಂದು ನಿಂತಲ್ಲಿಯೇ ಕೈ ಮುಗಿದಳು. ಅಕ್ಕ, ಗರ್ಭಿಣಿಯಾಗಿದ್ದ ಅವನ ಮೊದಲ ಹೆಂಡತಿ ದಿನ ತುಂಬುತ್ತಿದ್ದಂತೆ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಆಕೆಗೆ ತಂದೆ ತಾಯಿ ಯಾರೂ ಇರದ ಕಾರಣ ಅವಿನಾಶನೇ ಬಾಣಂತನದ ಜವಾಬ್ದಾರಿ ಹೊತ್ತ. ಈ ಕೆಲಸದವಳನ್ನು ಅವನು ಮನೆಗೆ ಕರೆದುಕೊಂಡು ಹೋದದ್ದೇ ಅದೇ ಕಾರಣಕ್ಕಾಗಿ ಅಲ್ಲವೇ? ಬಾಣಂತಿಗೆ ನೀರು ಹಾಕುವುದರಿಂದ ಹಿಡಿದು ಅವಳ ಸೊಂಟಕ್ಕೆ ಬಟ್ಟೆ ಕಟ್ಟಿ ಅವಳಿಗೆ ಪಥ್ಯದ ಅಡುಗೆ ಮಾಡುವ ಹೆಚ್ಚುವರಿ ಕೆಲಸ ನನ್ನದಾಯಿತು. ನಾನು ಹೆತ್ತ ಮಗುವಿಗೆ ಸ್ನಾನ ಮಾಡಿಸಲಿಕ್ಕೆ ಹೆದರುತ್ತಿದ್ದ ನಾನು ಅವಳ ಹಸುಗೂಸಿಗೆ ಸ್ನಾನ ಮಾಡಿಸಿ ಮಲಗಿಸುವುದು ದಿನಚರಿಯಾಯಿತು. ಆ ಮಗು ಅತ್ತರೆ ನನಗೂ ಅಳುವ ಪರಿಸ್ಥಿತಿ. 3 ಮಕ್ಕಳನ್ನು ನೋಡಿಕೊಂಡು ಅವರಿಬ್ಬರಿಗೂ ಕಾಲಕಾಲಕ್ಕೆ ಸರಿಯಾಗಿ ರುಚಿಯಾದ ಅಡುಗೆ ಮಾಡಿ ಬೇಯಿಸಿ ರಾತ್ರಿ ಹಾಸಿಗೆಯಲ್ಲಿ ಕಾಲು ಚಾಚುವಷ್ಟರಲ್ಲಿ ಸಾಕಾಗುತ್ತಿತ್ತು. ಆ ದಿನ ನಮ್ಮ ನಾಟಕಕ್ಕೆಲ್ಲ ತೆರೆ ಎಳೆಯುವ ಸಮಯ ಬಂದಿತ್ತು. 2 ಹೆಂಡತಿಯರಿದ್ದು ಒಬ್ಬಂಟಿಗನಾಗಿ ಮಲಗುತ್ತಿದ್ದ ಅವಿನಾಶ ಏಕಾಏಕಿ ನನ್ನ ಕೋಣೆಗೆ ಬಂದ.
ಆ ರಾಕ್ಷಸನ ಮುಖವನ್ನು ನೆನೆಸಿಕೊಳ್ಳಿಕ್ಕೂ ಅಸಹ್ಯ ಪಡುತ್ತಿದ್ದ ನಾನು ಅವನು ಕಳ್ಳಬೆಕ್ಕಿನಂತೆ ಒಳಗೆ ಬರುತ್ತಿದ್ದಂತೆ ಅವನ ಕೊರಳ ಪಟ್ಟಿ ಹಿಡಿದು ಆಚೆ ಹಾಕಲಿಕ್ಕೆ ಮುಂದಾದೆ. ತನ್ನ ಬಲಿಷ್ಠ ಕೈಗಳಿಂದ ನನ್ನನ್ನು ತಡೆದವನು, ಅಮೃತ, ಇಷ್ಟು ದಿನ ನಿನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡಿದ್ದಕ್ಕೆ ಕ್ಷಮಿಸಿಬಿಡು. ಸರಿತಾ ನನ್ನ ತಾಯಿ ನೋಡಿ ಮೆಚ್ಚಿದ ಹುಡುಗಿ. ಆದರೆ ಕಾಯಿಲೆಗೆ ತುತ್ತಾಗಿದ್ದ ಅವರಿಗೆ ನನ್ನ ಮದುವೆ ನೋಡೋ ಭಾಗ್ಯ ಇರಲಿಲ್ಲ. ಅಮ್ಮ ಸಾಯೋ ಮುಂಚೆ ಸರಿತಾಳ ತಂದೆ ತಾಯಿಗೆ ಮಾತು ಕೊಟ್ಟಿದ್ರಂತೆ. ಅದಕ್ಕೆ ವಿಧಿ ಇಲ್ಲದೆ ನನಗೆ ಇಷ್ಟ ಇಲ್ದಿದ್ರೂ ಅವಳನ್ನು ಮದುವೆಯಾಗಬೇಕಾಯ್ತು. ಮದುವೆಯ ನಂತರ ಮಂಗಳೂರಿಗೆ ಹಿಂದಿರುಗಿದ ಕಾರಣ ನಿನಗೆ ಈಗಾಗಲೇ ತಿಳಿದಿದೆ. ನಾನು ಆ ನೀಚನ ಜೊತೆ ಸೇರಿಕೊಂಡು ದುಷ್ಕೃತ್ಯಕ್ಕೆ ಕೈ ಹಾಕಬಾರ್ದಿತ್ತು. ಆದರೆ ಏನು ಮಾಡೋದು, ಹಣದ ಮುಂದೆ ನನ್ನ ಸ್ವಾಭಿಮಾನ ಗಾಳಿಗೆ ತೂರು ಹೋಗಿತ್ತು. ನಾನು ಕ್ಷಮಾಳಿಗೆ ಮೋಸ ಮಾಡೋದಕ್ಕೆ ಮುಂದಾಗಿದ್ದು ಎಷ್ಟು ಸತ್ಯನೋ, ನಿನ್ನನ್ನು ಮನಸಾರೆ ಪ್ರೀತಿಸಿದ್ದು ಕೂಡ 100ಕ್ಕೆ 100ರಷ್ಟು ಸತ್ಯ. ಈಗಲೂ ಆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಸರಿತಾಳ ಮೊದಲ ಡೆಲಿವರಿ ಟೈಮ್ನಲ್ಲಿ ಅವಳು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಯಿತು. ಅವಳು ಇನ್ನೂ ಹೆಚ್ಚು ದಿನ ಬದುಕೋದಿಲ್ಲ. ಇರುವಷ್ಟು ದಿನ ಖುಷಿಯಾಗಿರಲಿ ಅಂತ ಅವಳ ಬಳಿ ಸುಳ್ಳು ನುಡಿಬೇಕಾಯಿತು. ನೀನೇನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ಈ ಸುಳ್ಳಿನ ಜೀವನಕ್ಕೆ ವಿರಾಮವಿಟ್ಟು ಎಲ್ಲರೂ ಒಂದಾಗಿ ಸುಖವಾಗಿ ಬಾಳುವಂತೆ ಮಾಡ್ತೀನಿ ಎನ್ನುತ್ತಾ ನನ್ನ ಮಗುನ ಎತ್ತಿ ಮುದ್ದಾಡಿಸಿದ. ಕೊನೆಗೂ ನನ್ನ ಮಗುವಿಗೆ ಅಪ್ಪನ ಪ್ರೀತಿ ಸಿಗುವಂತಾಯಿತು ಅಂತ ಸಂತೋಷಗೊಂಡ ನಾನು ಅವನ ಸುಳ್ಳಿನ ಭೂತಕ್ಕೆ ಬಲಿಯಾಗಿ ಪುನಃ ಮೋಸ ಹೋದೆ. ಅವಿನಾಶನ ಬಗ್ಗೆ ಮಾತನಾಡುತ್ತಾ ಅವನ ನೀಚ ಮುಖ ಕಣ್ಣೆದುರು ಬಂದಂತಾಗಿ ಅಮೃತಾಳ ಮುಖ ವಿವರಣವಾಯಿತು. ಅಮೃತ ಅವಿನಾಶನ 2ನೇ ಪತ್ನಿ ಎಂಬ ಸತ್ಯ ಸರಿತಾಳಿಗೆ ತಿಳಿಯುವುದೇ? ಅಷ್ಟಕ್ಕೂ ನನ್ನ ಬೇಡಿಕೆಗೆ ಓಗೊಟ್ಟು ಆ ಭಗವಂತ ಇಹದಿಂದ ಮುಕ್ತಿ ಕೊಡಲು ಬಯಸಿದ್ದಾನೆ ಎಂದ ಅಮೃತಾಳ ಮಾತಿನ ಮರ್ಮವಾದರೂ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.